ಲೇ ಚುಕ್ಕಿ, ಅದ್ಯಾವ ಬಾಯಲ್ಲಿ ಹೇಳ್ದೆ ಅಮ್ಮನ ಕೈಯಲ್ಲಿ ಪ್ರಸಾದ ಇಸ್ಕೊಂಡ್ರೆ ಎಲ್ಲ ಒಳ್ಳೇದಾಗುತ್ತೆ ಅಂತ? ಪ್ರಸಾದ ತಗೊಂಡಿದ್ದು ಸೀರಿಯಲ್ ಸೆಲೆಕ್ಟ್ ಆಗಿದ್ದೀನಿ. ಹೆಂಗೆ ನಾವು ರಾಕ್ ಸ್ಟಾರ್. ಏನೇ ಹೇಳ್ ಚುಕ್ಕಿ, ಲೀಲಾ ನಿನ್ ಕೈಲಿ ಆಗಲ್ಲ ಅನ್ನೋರ್ ಬಾಯಿಗೆ ಬೀಗ ಬಿತ್ತು ಇವತ್ತು. ಅಸಾಧ್ಯ ಸಾಧ್ಯ ಮಾಡೋ ಅಸಾಧಾರಣ ಪ್ರತಿಭೆ ಲೀಲಾ ಅನ್ನೋದು ಪ್ರೂವ್ ಆಗೋಯ್ತು. ಏನಂತ್ಯ? ರೈಟ್. ಅಕ್ಕ ತಂಗಿ ಇಬ್ರು ಸಂಭ್ರಮದಲ್ಲಿದ್ದೀರಾ? ಅಪ್ಪ, ನಾನು ರಾಮ್ ಲೀಲಾ ಸೀರಿಯಲ್ ಆಡಿಷನ್ ಅಲ್ಲಿ ಸೆಲೆಕ್ಟ್ ಆಗ್ಬಿಟ್ಟಿದ್ದೀನಿ. ಇನ್ಮೇಲಿಂದ ನೀನ್ ಕೆಲ್ಸ ಮಾಡೋದಲ್ಲ ಕಟ್. ಯಾಕೋ? ನಾಳೆನೇ ಸೀರಿಯಲ್ ಅವ್ರ ಪೇಮೆಂಟ್ ವಿಷಯ ಮಾತಾಡಕ್ ಕರ್ತಿದ್ದಾರೆ. ಕಂಗ್ರಾಚುಲೇಷನ್ಸ್. ಮುಂದಿನ ತಿಂಗಳಿಂದ ಗರಿ ನೋಟ್ನ ರಪ ಅಂತ ಎಣ್ಸೋದೆ. ಕಮಾನ್ ಎಲ್ಲರೂ ನಿಮ್ ಲಿಸ್ಟ್ ಕೊಟ್ಬಿಡಿ. ಏನ್ ಲಿಸ್ಟು? ನನ್ ಮೊದಲನೇ ಸಂಬಳದಲ್ಲಿ ನಿಮ್ಗೆಲ್ಲ ಏನೇನ್ ಬೇಕನ್ನೋದ್ ಲಿಸ್ಟು. ಓಹ್, ನಂದು ಸಿಂಪಲ್ ಅಮ್ಮ. ನನ್ಗೊಂದು ಹೊಸ ಕನ್ನಡಕ ಬೇಕು. ಇದ್ರಲ್ಲಿ ಸ್ಕ್ರಾಚ್ ಬಿದ್ದು ಮಂಜಾಗಿ ಕಾಣಿಸ್ತಾ ಇದೆ. ಡನ್. ಚುಕ್ಕಿ ಮೇಡಮ್, ತಮ್ಗೇನ್ ಬೇಕು? ಕೇಕ್ ಮಾಡಕ್ ಹೊಸ ಓನ್ ಬೇಕಾ? ಹಾ, ನಾನು ನೀನು ಮಾರ್ಕೆಟ್ಗೆ ಹೋಗಿ ಜೊತೆಲೆ ಶಾಪಿಂಗ್ ಮಾಡ್ಕೊಂಡ್ ಬರೋಣ. ಅಮ್ಮ, ನಿಂಗೇನ್ ಬೇಕು? ನೀನು ಏನು ಎಡವಟ್ ಮಾಡ್ಕೊಳ್ದೆ ಒಂದು ಅಕ್ಕಿ ಕಾಳು ತಂದ್ಕೊಟ್ರು ಅದನ್ನ ಖುಷಿಯಿಂದ ತಗೊಳ್ತೀನಿ. ಅದು ನಿನಗೆ ಸಾಧ್ಯನಾ? ಆಡಿಷನ್ ಆಗಿ ಇನ್ನೂ 2 ದಿವಸ ಆಗಲಿಲ್ಲ, ಆಗಲೇ ಅವ್ರು ನಿನಗೆ ಫೋನ್ ಮಾಡಿದ್ದಾರೆ ಅಂದರೆ ಅದು ಖಂಡಿತ ಪೇಮೆಂಟ್ಗಂತೂ ಅಲ್ಲ. ನೀನೇನೋ ಕಿರಿಕ್ ಮಾಡ್ಕೊಂಡಿದ್ಯಾ ಅಂತ ನನಗೆ ಅನುಮಾನ. ತಗೊಳ್ಳಿ. ಕೌಸಲ್ಯ, ಯಾಕೆ ಹೀಗೆ ಮಾತಾಡ್ತೀಯ? ಅಮ್ಮ, ನಾನು ಏನು ಎಡ್ವರ್ಟ್ ಮಾಡಿಲ್ಲ ಅಮ್ಮ. ದೇವರಾಣೆ ಪೇಮೆಂಟ್ ವಿಷಯ ಮಾತಾಡಕ್ಕೆ ಕರೆದಿರೋದು. ನನಗೆ ನಂಬಿಕೆ ಇಲ್ಲ ಅದನ್ನು ಅನುಭವಿಸೋವರೆಗೂ. ಆಡಿಷನ್ ಆಗಿ ಇನ್ನೂ 2 ದಿವಸ ಆಗಲಿಲ್ಲ, ಆಗಲೇ ಅವ್ರು ನಿನಗೆ ಫೋನ್ ಮಾಡಿದ್ದಾರೆ ಅಂದರೆ ನೀನೇನೋ ಕಿರಿಕ್ ಮಾಡ್ಕೊಂಡಿದ್ಯಾ ಅಂತ ನನಗೆ ಅನುಮಾನ. ದೇವರಾಣೆ ಪೇಮೆಂಟ್ ವಿಷಯ ಮಾತಾಡಕ್ಕೆ ಕರೆದಿರೋದು. ನನಗೆ ನಂಬಿಕೆ ಇಲ್ಲ. ಯಾಕಕ್ಕ ಈಗ ತಾನೇ ದಿಲ್ ಖುಷಾಗಿದ್ದವಳು ಸಡನ್ ಆಗಿ ಏನೋ ಡೀಪ್ ಆಗಿ ಯೋಚನೆ ಮಾಡ್ಕೊಂಡು ಕುತ್ಕೊಂಡಿದ್ಯಾ? ಈ ಅಮ್ಮ ತಲೆಗೆ ಹುಳ ಬಿಟ್ಟು ಹೋಗಿದ್ದಾರೆ. ಆಗ್ಲಿಂದ ಅದು ಒಂದೇ ಯೋಚನೆ ನಂಗೆ. ಏನು? ಅಲ್ಲ, ನಿನ್ನೆ ತಾನೇ ಆಡಿಷನ್ ಆಗಿದೆ, ಇಷ್ಟು ಬೇಗ ಸೆಲೆಕ್ಟ್ ಆಗಿದ್ದೀರಾ, ನಾಳೆ ಪೇಮೆಂಟ್ ಬಗ್ಗೆ ಮಾತಾಡಕ್ ಬನ್ನಿ ಅಂತ ಬುಲಾವ್ ಬಂದಿದೆ ಅಂದ್ರೆ ನಂಗೆ ಏನೋ ಮಿಸ್ ಹೊಡಿತಿದೆ ಅಂತ ಅನ್ಸ್ತಿದೆ. ನಿಂಗೆ ನಿನ್ ಟ್ಯಾಲೆಂಟ್ ಮೇಲೆ ಏನಾದ್ರೂ ಡೌಟ್ ಇದೆಯಾ? ಖಂಡಿತ ಇಲ್ಲ. ಮತ್ತೆ ನಿನ್ ಟ್ಯಾಲೆಂಟ್ ನೋಡಿ ಅವ್ರಿಗೆ ಖುಷಿ ಆಗಿದೆ, ಕರೆದಿದ್ದಾರೆ. ಅದ್ರಲ್ಲಿ ಅನುಮಾನ ಪಡೋದೇನಿದೆ? ಬದನೆಕಾಯಿ. ಏನಂತೀಯಪ್ಪ? ಈಗ ಅವ್ರು ಹುಡುಕ್ತಿದ್ದ ಕ್ಯಾರೆಕ್ಟರ್ ಯಾವ್ದಮ್ಮ? ರಾಮ್ ಲೀಲಾ ಸೀರಿಯಲ್ಗೆ ಸೀತೆ ಕ್ಯಾರೆಕ್ಟ್ರು. ಸೀತೆ ಕಾಸ್ಟ್ಯೂಮ್ ಅಲ್ಲಿ ಅಲ್ಲಿಗೆ ಹೋದವ್ರು ಯಾರು? ನಾನು. ಸೀತಾ ಮಾತೆ ತರ ಡೈಲಾಗ್ ಹೇಳಿ ಬಂದವ್ರು ಯಾರು? ಒನ್ ಅಂಡ್ ಓನ್ಲಿ ನಾನು. ಮತ್ತೆ ಡೌಟೇ ಇಲ್ಲ, ಸೀತೆ ಕ್ಯಾರೆಕ್ಟರ್ಗೆ ನೀನೇ ಫಿಕ್ಸು. ನಿಂಗೆ ಯೋಗ್ಯತೆ ಇದೆ, ಯೋಗ ಕೂಡ ಕೂಡ್ ಬಂದಿದೆ. ಇಲ್ಲ, ಚುಕ್ಕಿ ಕರೆಕ್ಟಾಗಿ ಹೇಳ್ತಾ ಇದ್ದಾಳಮ್ಮ. ನೀವಿಬ್ರು ಹೇಳ್ತಿರೋದು ನೋಡಿದ್ರೆ ಈಗ ಸ್ವಲ್ಪ ಧೈರ್ಯ ಬರ್ತಿದೆ. ಆದ್ರೆ ಈ ಅಮ್ಮ ನನ್ನ ಜೊತೆ ಬರಲ್ಲ ಅಂತ ಹೇಳ್ತಿದ್ದಾರೆ. ನನ್ನ ಮಾತು ಕೂಡ ನಂಬ್ತಿಲ್ಲ ಅವರು. ನೀನ್ ಅದ್ರ ಬಗ್ಗೆ ಎಲ್ಲ ತಲೆ ಕೆಡ್ಸ್ಕೋಬೇಡ. ಏನಾದ್ರೂ ಎಡ್ವರ್ಟ್ ಆಗುತ್ತೆ ಅಂತ ಭಯ ಅಷ್ಟೇ ಅಮ್ಮಂಗೆ. ಅಮ್ಮ ಬರ್ದೇ ಹೋದ್ರೆ ಏನಂತೆ, ನಾನು ಅಪ್ಪ ನಿನ್ ಜೊತೆ ಬರ್ತೀವಿ. ಏನಪ್ಪ? ಗ್ಯಾರಂಟಿ. ನನ್ನ ಮಗಳು ಮಿಂಚ್ತಾ ಇರೋದನ್ನ ನೋಡಕ್ಕೆ ನಾನ್ ಬರಲ್ವಾ? ಆದ್ರೆ ಏನಾದ್ರೆ ನೀನೀಗ ಹೋಗ್ತಾ ಇರೋ ಕೆಲಸದಲ್ಲಿ ಯಾವುದೇ ರೀತಿ ಎಡವಟ್ಟು ಆಗದೆ ಇರೋ ತರ ನೋಡ್ಕೊಳ್ಳೋ ಜವಾಬ್ದಾರಿ ನಿಂದು. ಖಂಡಿತ ನೋಡ್ಕೊಂತೀನಪ್ಪ. ಏನಾದರೂ ಎಡವಟ್ಟಾಗೋ ಚಾನ್ಸ್ ಇದೆ ಅಂದರೆ ಅದು ಒಂದು ವಿಷಯದಿಂದ ಮಾತ್ರ. ನಾನು ಲೀಲಾ ಅನ್ನೋ ಸತ್ಯ ಅವ್ರಿಗೆ ಗೊತ್ತಿಲ್ಲದೆ ಇರೋದು. ನಾನು ಲೀಲಾ ಅನ್ನೋದನ್ನ ಆದಷ್ಟು ಬೇಗ ಅವ್ರಿಗೆ ಹೇಳ್ಬಿಡ್ಬೇಕಪ್ಪ. ನೀನೀಗ ಮಾಡಿದ್ದು ಬಹುಶಃ ನಿನ್ನ ಬದುಕಿನ ಅತಿ ದೊಡ್ಡ ತಪ್ಪು. ಅಲ್ಲ ಅದಕ್ಕೆ ಅದು ನಾನು ನೀನೀಗ ಏನೇ ಹೇಳಿದ್ರು ಏನೇ ಮಾಡಿದ್ರು ಅದು ನೀನ್ ಮಾಡಿದ ತಪ್ಪಿಗೆ ಪರಿಹಾರ ಅಲ್ಲ ಪ್ರೇಮ್. ನೀನ್ ಹುಟ್ಟಾಗ್ಲಿಂದ ಏಜನ್ನ ನೋಡ್ಕೊಂಡು ಬಂದಿದ್ಯಾ. ಅವ್ರ ನಿರ್ಧಾರಗಳೇನು, ಅವ್ರ ನಡವಳಿಕೆ ಏನು, ಅವ್ರ ಬುದ್ಧಿವಂತಿಕೆ ಏನು ಅಂತ ನಿನಗೆ ಚೆನ್ನಾಗಿ ಗೊತ್ತು. ಅವ್ರು ಏನೇ ಒಂದು ನಿರ್ಧಾರ ತಗೊಂಡ್ರು ಅದ್ರ ಹಿಂದೆ ತುಂಬಾ ಬಲವಾದ ಕಾರಣ ಇರುತ್ತೆ. ಅದರಿಂದ ಯಾರಿಗೋ ಎಲ್ಲೋ ಏನೋ ಹೇಗೋ ಹೆಲ್ಪ್ ಆಗ್ತಾ ಇರುತ್ತೆ. ಆದ್ರೆ ನೀನು ಬೆಳೆದಿದ್ದೀನಿ ಅಂತ ತೋರಿಸ್ಕೊಳ್ಳೋ ಭರದಲ್ಲಿ ನಿನ್ನ ಪ್ರತಿಷ್ಠೆನ ಶೋ ಆಫ್ ಮಾಡೋ ಹುಚ್ಚಗ್ ಬಿದ್ದು ಏಜೆ ನಿರ್ಧಾರನೇ ತಿರಸ್ಕರಿಸಿದೆ. ಬೀದಿಲಿ 1000 ಜನ ಪ್ರೇಮ್ ಅನ್ನೋ ಹೆಸರಿನವರು ಓಡಾಡ್ತಾ ಇರ್ತಾರೆ. ಅವ್ರೆಲ್ಲರ ಮಧ್ಯೆ ಜನ ನಿನ್ನನ್ ಗುರ್ತು ಹಿಡಿತಾರೆ ಅಂದ್ರೆ ಅದಕ್ಕೆ ಕಾರಣ ನೀನು ಅನ್ಕೊಂಡಿದ್ಯಾ? ನಿನ್ನ ತಂದೆ ಏಜೆ. 5 ನಿಮಿಷ ನೀನು ಬೀದಿನಲ್ಲಿ ನಿನ್ನ ತಂದೆ ಹೆಸರಿಲ್ಲದೆ ಓಡಾಡ್ಕೊಂಡ್ ಬಾ. ಆಗ ನಿನಗೆ ಗೊತ್ತಾಗುತ್ತೆ ನಿನಗೆ ಬಿಡುಗಾಸಿನ ಬೆಲೆನೂ ಇಲ್ಲ ಅಂತ.
ನಿನಗೆ ಆ ಸ್ಥಾನ ಕೊಟ್ಟಿರೋ ಏಜೆ ಎದುರಿಗೆ ನಿಂತು ನೀನ್ ನನ್ನ ತಂದೆನೇ ಅಲ್ಲ ಅಂತ ಗಂಟ್ಲು ಹರ್ಕೊಂಡ್ಯಲ್ಲ, ಇದೇನಾ ನೀನು ಅವ್ರು ಕೊಡೋ ಮರ್ಯಾದೆ? ತಪ್ಪು ಮಾಡ್ಬಿಟ್ಟೆ ಪ್ರೇಮ್. ಏಜೆಗೆ ನೀನ್ ನನ್ನ ತಂದೆನೇ ಅಲ್ಲ ಅಂತ ಹೇಳಿ ತುಂಬಾ ದೊಡ್ಡ ತಪ್ಪು ಮಾಡ್ಬಿಟ್ಟೆ. ಹಾಯ್, ಮಾತಾಡಿ. ಯಾಕೆ ಸೈಲೆಂಟ್ ಆಗಿದ್ದೀರಾ? ನಿನ್ನ ಜೊತೆ ಮಾತಾಡಿ 6 ಗಂಟೆ ಆಯಿತು, ಮೀಟ್ ಮಾಡಿ 18 ಗಂಟೆ ಆಯಿತು. ನಾನು ನಿನ್ನನ್ನು ಎಷ್ಟು ಮಿಸ್ ಮಾಡ್ಕೊಳ್ತಾ ಇದ್ದೀನಿ ಅನ್ನೋ ಅಂದಾಜಾದರೂ ನಿನಗಿದೆಯಾ? ಅಂದಾಜು ಒಂದು ಮಟ್ಟಿಗಿದೆ, ಆದರೆ ನಾನು ನಿಮ್ಮನ್ನ ಮಿಸ್ ಮಾಡ್ಕೋತಾ ಇಲ್ವಲ್ಲ. ಐ ಯು ಸೀರಿಯಸ್? ಹೌದು, ಯಾಕಂದರೆ ನೀವು ಯಾವಾಗಲೂ ನನ್ನ ಹೃದಯದಲ್ಲಿ ಜೋಪಾನವಾಗಿರ್ತೀರ. ನಾನು ನಿನ್ನ ಹೃದಯದಲ್ಲಿ ಇದೀನೋ ಇಲ್ವೋ ಅಂತ ಹೇಗೆ ಪ್ರೂವ್ ಮಾಡ್ತೀಯಾ ನೀನು? ಇಲ್ಲೇ ಬಂದರೆ ನಿಮಗೆ ಗೊತ್ತಾಗುತ್ತೆ. ಹಾಗಾದರೆ ನಾನು ಈಗಲೇ ಅಲ್ಲಿಗೆ ಬರ್ತೀನಿ. ಯಾರು ಎಷ್ಟು ಪ್ರೀತಿ ಮಾಡ್ತಾರೆ ಅಂತ ನೋಡೇ ಬಿಡೋಣ. ಅಯ್ಯೋ, ಈಗಲಾ? ನೀವೀಗ ಬಂದರೂ ನಂಗೆ ಹೊರಗಡೆ ಬರೋಕ್ಕಾಗಲ್ಲ, ತುಂಬ ಕಷ್ಟ ಆಗುತ್ತೆ. ನಿನ್ನನ್ನು ನೋಡಿದೆ, ನಿನಗೆ ಮುತ್ತು ಕೊಡದೆ ನನಗೆ ತುಂಬ ಕಷ್ಟ ಆಗುತ್ತಲ್ಲ. ಮುತ್ತನ್ನ ಎದುರುಗಡೆನೇ ಬಂದು ಕೊಡಬೇಕು ಅಂತ ಏನಿಲ್ವಲ್ಲ, ಫೋನಲ್ಲೂ ಕೊಡಬಹುದು. ಮತ್ತೆ ಯಾಕೆ ವೆಯ್ಟ್ ಮಾಡ್ತಿದ್ಯಾ? ಕೊಡು ಹಾಗಿದ್ರೆ. ತುಂಬಾ ಇಂಪಾರ್ಟೆಂಟ್ ವಿಷಯ ಮಾತಾಡ್ತಿದ್ದಾಗಿತ್ತು, ಹುಚ್ಚಿಗುಡ್ತಿದ್ದೆ ಬೇರೆ. ಅದು ಫ್ರೆಂಡ್ ಅಕ್ಕ, ಫ್ರೆಂಡ್ ಜೊತೆ ಮಾತಾಡ್ತಾ ಇದ್ದೆ. ಚುಕ್ಕಿ ನಿತ್ಕೋ, ಕತ್ತೆತ್ತು. ನಂಗೆ ಗೊತ್ತು ನಿಂಗೆ ಸುಳ್ಳು ಹೇಳಕ್ ಬರಲ್ಲ ಅಂತ. ಏನು ಸುಳ್ಳು? ಏನು ಹೇಳ್ತೀರ್ಯಾ? ಇವಾಗ ಅಮ್ಮಂಗೆ ಹೇಳ್ತೀನಿ ತಡಿ, ಅವ್ರೇನು ಸತ್ಯನ ಬಾಯ್ ಬಿಡಿಸ್ತಾರೆ. ಅಮ್ಮ, ಅಕ್ಕ ಪ್ಲೀಸ್ ಅಕ್ಕ, ಅಮ್ಮಂಗೆ ಮಾತ್ರ ಹೇಳ್ಬೇಡ್ವೆ. ಹಾಗಿದ್ರೆ ನಿಜ ಹೇಳು. ಬಾಯಲ್ಲಿ ಹೇಳ್ತೀನಿ. ನೀನು ಪ್ರೀತಿ ಮಾಡ್ತಾ ಇದ್ದೀನಿ. ಪ್ರೀತಿ? ನೀನು ಪ್ರೀತಿ ಮಾಡ್ತಿದ್ಯಾ? ಯಾಕೆ? ನಿನ್ನಂತ ಚೈಲ್ಡು ಪ್ರೀತಿ ಬೇರೆ ಮಾಡ್ಬೋದಾ ಅಂತ ಯೋಚನೆ ಮಾಡ್ತಿದ್ದೀನಿ. ಏನು ಕಿಂಡಲ್ ಮಾಡ್ತಾ ಇದೆಯಾ? ಕಿಂಡಲ್ ಅಲ್ಲ, ನೀನ್ ಇಷ್ಟು ದಿನ ಬಂಡಲ್ ಬಿಡ್ಕೊಂಡು ಈಗ ಕದ್ದು ಮುಚ್ಚಿ ಪ್ರೀತಿ ಪ್ರೇಮ ಅಂತ ಹೊಸ ಪ್ರಸಂಗನೇ ಶುರು ಮಾಡ್ಬಿಟ್ಟಿದ್ಯಾ. ನಾನೇನು ಮುಚ್ಚಿಡ್ಬೇಕಂತ ಮುಚ್ಚಿಡ್ಲಿಲ್ಲ, ಅದು ಹೇಳೋಕ್ ಭಯ. ಯಾರು ಹುಡುಗ? ಹೆಸರು ಅದು ದೇವ್, ಕರೆಕ್ಟಾ? ಹಾಗಿದ್ರೆ ನಾನು ಮಾತಾಡಿದೆಲ್ಲ ಕೇಳಿಸ್ಕೊಂಡ್ಬಿಟ್ಟಿಯಾ? ಯಾರು ಎಷ್ಟೇ ಹುಷಾರಾಗಿದ್ರು ನನ್ನ ಡಿಟೆಕ್ಟಿವ್ ಕಣ್ಣಿಂದ ತಪ್ಪಿಸ್ಕೊಳಕ್ ಸಾಧ್ಯನೇ ಇಲ್ಲ.